ಸುಂಕದಕಟ್ಟೆಯ ಪ್ರಭಾವಿ ನಾಯಕ ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಪಿ. ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬವನ್ನು ಇಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕೃಷ್ಣ ಪಾರ್ಟಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ನೂರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನು ಆಚರಿಸಿಕೊಳ್ಳಲಾಯಿತು. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಬೆಂಗಳೂರು ಕಾರ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ, ಪಕ್ಷದ ವಕ್ತಾರರಾದ ರಮೇಶ್, ಬೆಂಗಳೂರು ನಗರ ಹಿರಿಯ ಉಪಾಧ್ಯಕ್ಷರಾದ ಎಲ್.ಜಿ. ನಾರಾಯಣಗೌಡ, ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಮೋಹನ್ ಕುಮಾರ್ ಮತ್ತು ಪ್ರಕಾಶ್ ಹಾಗೂ ಬೆಂಗಳೂರು ನಗರ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಪಿ. ಕೃಷ್ಣಮೂರ್ತಿ ಅವರಿಗೆ ಶುಭ ಹಾರೈಸಿದರು. ಅಣ್ಣವರ ಬರ್ತ್ಡೇ ಜನ್ಮದಿನದ ಶುಭಾಶಯಗಳು ಕೋರ್ತಾ ನಮ್ಮ ಪಕ್ಷದ ಬೆಳವಣಿಗೆಗೆ ಸಾಕಷ್ಟು ಸಹಕರಿಸಿ ಎಲ್ಲ ಮುಖಂಡರು ಕಾರ್ಯಕರ್ತರ ಒಳಗೊಂಡು ಪ್ರತಿಯೊಂದರಲ್ಲೂ ಹೆಚ್ಚಿನ ಹೆಜ್ಜೆ ಇಡ್ತಾ ಸಾಕಷ್ಟು ಪಕ್ಷಕ್ಕೆ ಮುನ್ನಡೆ ಸಾಧಿಸಿ ಭಾಳಷ್ಟು ಸಂತೋಷಪಡಿಸ್ತಂತ ನಾವೆಲ್ಲರೂ ಭಾಳ ಹತ್ತಿರದಿಂದ ನೋಡಿದ್ದೇವೆ. ಆ ಕಾರಣದಿಂದ ಇವತ್ತು ಅವರ ಜನ್ಮದಿನದ ಶುಭಾಶಯ ಕೋರಲು ತಾವು ನಮ್ಮ ಕಾರ್ಯಕರ್ತರು, ಕಾರ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿಯವರು, ನಮ್ಮ ಆತ್ಮೀಯರು, ನಮ್ಮ ಪಕ್ಷದ ಕಾರ್ಯಕರ್ತರು ಅನೇಕರು ಭಾಳ ವಿಜೃಂಭಣೆಯಿಂದ ಒಂದು ಹೆಮ್ಮೆಯಿಂದ ಅಣ್ಣವರ ಶುಭ ಕೋರಲು ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ ಎಂದು ಶುಭ ಕೋರ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರು, ನಮ್ಮ JDS ಪಕ್ಷದ ಹಿರಿಯ ನಾಯಕರು ಆದ ಕೃಷ್ಣಮೂರ್ತಿಯವರು ಇವತ್ತು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾವು ಅವರಿಗೆ ಶುಭ ಕೋರಲಿಕ್ಕೆ ನಮ್ಮ ಎಲ್ಲ ಸ್ನೇಹಿತರುಗಳು ಬಂದಿದ್ದೀವಿ. ಅವರು ಸಮಾಜ ಸೇವಕರು, ಬರೀ ಒಂದು ಪಕ್ಷದ ಪಾರ್ಟಿಯ ಸೇವಕರಲ್ಲ. ಅವರು ಸಮಾಜದಲ್ಲಿ ಎಲ್ಲ ಜನ, ಬಡವರು ಮತ್ತು ಕಷ್ಟದಲ್ಲಿರುವಂಥವ್ರು, ನೋವಲ್ಲಿರೋರಿಗೆ ಸಹಾಯ ಮಾಡಿದ್ದಾರೆ. ಅನೇಕ ಜನರಿಗೆ ಅವರ ಜೀವನದಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ಸಹಾಯನೂ ಮಾಡಿದ್ದಾರೆ. ಅವರು ಒಳ್ಳೆಯತನಕ್ಕೆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಸಮಾಜ ಸೇವೆ ಮಾಡಲಿಕ್ಕೆ ಮತ್ತು ಸರ್ಕಾರದಲ್ಲಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಸರ್ಕಾರದಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು. ಯಾಕಂದರೆ ಅವರ ಸೇವೆ ಅಷ್ಟು ಒಂದು ಬೇರೆಯವರಿಗೆ ಮಾರ್ಗದರ್ಶನವಾಗೋ ರೀತಿಯಲ್ಲಿ ದಾರಿದೀಪವಾಗಿದೆ. ಅದರಿಂದ ಕೃಷ್ಣಮೂರ್ತಿಯವರ ಈ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಅವರಿಗೆ ಆತ್ಮೀಯವಾಗಿ ಶುಭವನ್ನು ಕೋರ್ತೇವೆ.